ಮಧ್ಯಪ್ರಾಚ್ಯದಲ್ಲಿ ಜೋರಾಗುತ್ತಿರುವ ಯುದ್ಧದ ಪರಿಣಾಮ ಭಾರತಕ್ಕೆ ಏನು ಸಂಬಂಧ ಎಂದು ಕೆಲವರು ಕೇಳಬಹುದು. ಅದು ದೂರದ ದೇಶಗಳ ವಿಚಾರ, ನಮ್ಮ ಮೇಲೆ ಏನು ಪರಿಣಾಮ ಎಂದು ವಾದ ಮಾಡುವವರು ಇದ್ದಾರೆ. ಆದರೆ ವಾಸ್ತವದಲ್ಲಿ ಪರಿಸ್ಥಿತಿ ಅಷ್ಟು ಸರಳವಾಗಿಲ್ಲ. ಈಗ ನಡೆಯುತ್ತಿರುವ ಸಂಘರ್ಷ ಕೇವಲ ಎರಡು ದೇಶಗಳ ಮಧ್ಯೆ ಸೀಮಿತವಾಗಿಲ್ಲ. ಮಧ್ಯಪ್ರಾಚ್ಯದ ಪ್ರದೇಶಗಳಲ್ಲಿನ ಹಲವು ರಾಷ್ಟ್ರಗಳನ್ನ ತಲುಪುತ್ತಾ ದೊಡ್ಡ ಮಟ್ಟದ ಉದ್ವಿಗ್ನತೆಯಾಗಿ ಮಾರ್ಪಟ್ಟಿದೆ. ಇಸ್ರೇಲ್ ಇರಾನ್ ನಡುವೆ ಆರಂಭವಾದ ಸಂಘರ್ಷಕ್ಕೆ ಅಮೆರಿಕ ಕೂಡ ಸೇರಿಕೊಂಡಿದೆ. ದಾಳಿ ಪ್ರತಿದಾಳಿ ನಡೆಯುತ್ತಿದ್ದು ಕೊಲ್ಲಿಯ ಸುಮಾರು 14 ರಾಷ್ಟ್ರಗಳಿಗೆ ಈ ತೀವ್ರತೆ ತಲುಪಿದೆ ಎನ್ನಲಾಗ್ತಿದೆ. ಈಗಾಗಲೇ ಸಾವಿನ ಸಂಖ್ಯೆ 1350ಕ್ಕೂ ಹೆಚ್ಚು ದಾಟಿದೆ ಎನ್ನುವ ವರದಿಗಳು ಹೊರಬಿದ್ದಿವೆ. ಇದನ್ನ ನೋಡಿದರೆ ಇದು ಕೇವಲ ಸೈನಿಕ ಅಥವಾ ರಾಜಕೀಯ ಸಮಸ್ಯೆ ಅಷ್ಟೇ ಅಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಜಾಗತಿಕ ವ್ಯಾಪಾರ, ಇಂಧನ ಮಾರುಕಟ್ಟೆ, ಹೂಡಿಕೆಗಳು ಎಲ್ಲವೂ ಇದರಿಂದ ತತ್ತರಿಸಬಹುದು. ಭಾರತಕ್ಕೆ ತೈಲ ಸರಬರಾಜಿನ ದೊಡ್ಡ ಭಾಗ ಇದೇ ಪ್ರದೇಶದಿಂದ ಬರುತ್ತದೆ. ಅದಕ್ಕಾಗಿಯೇ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಹೆಚ್ಚಾದರೆ ಭಾರತೀಯ ಆರ್ಥಿಕತೆಯ ಮೇಲೂ ಅದರ ಪರಿಣಾಮ ಬೀಳುತ್ತದೆ ಎಂಬ ಆತಂಕವನ್ನ ತಜ್ಞರು ಹೇಳುತ್ತಿದ್ದಾರೆ. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ ಈ ಯುದ್ಧದ ಕರಿನೆರಳು ಈಗ ಆರ್ಥಿಕತೆ ಮಾತ್ರವಲ್ಲದೆ ಮನೋರಂಜನಾ ಕ್ಷೇತ್ರಕ್ಕೂ ತಲುಪಿದೆ. ಇದಕ್ಕೆ ಮೊದಲ ಉದಾಹರಣೆಯಾಗಿ ಕನ್ನಡಿಗರ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮುಂದೂಡಿಕೆಯಾಗಿದೆ. ಮೊದಲಿಗೆ ಮಾರ್ಚ್ನಲ್ಲಿ ಬಿಡುಗಡೆಯಾಗಬೇಕಿದ್ದ ಈ ಚಿತ್ರವನ್ನ ತಂಡ ಮುಂದೆ ಸರಿಸಿದೆ. ಇದಕ್ಕೆ ಕಾರಣವೇ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಎಂದು ಯಶ್ ಅವರೇ ಹೇಳಿರುವುದು ಅಭಿಮಾನಿಗಳಿಗೆ ಸ್ವಲ್ಪ ಶಾಕ್ ಆಗಿತ್ತು. ರಾಕಿ ಭಾಯ್ ಸೈನ್ಯ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಇದ್ದಾಗ ಈ ನಿರ್ಧಾರ ಅವರಿಗೆ ನಿರಾಸೆ ತಂದದ್ದು ಸತ್ಯ. ಆದರೆ ಈಗ ಮತ್ತೊಂದು ಸುದ್ದಿಯೇ ಅಭಿಮಾನಿಗಳನ್ನ ಮತ್ತಷ್ಟು ಬೆಚ್ಚಿ ಬೀಳಿಸಿದೆ. ಯಶ್ ಸಹ ನಿರ್ಮಾಣದಲ್ಲಿ ಬರುತ್ತಿರುವ ಬಹುದೊಡ್ಡ ಸಿನಿಮಾ ರಾಮಾಯಣದ ಮೇಲೂ ಯುದ್ಧದ ಕರಿನೆರಳು ಬಿದ್ದಿದೆ ಎನ್ನುವ ಮಾತುಗಳು ಮುಂಬೈ ಚಿತ್ರರಂಗದಲ್ಲಿ ಜೋರಾಗಿ ಕೇಳಿಬರುತ್ತಿವೆ. ಮೂಲತಃ ಈ ವರ್ಷ ರಾಮನವಮಿಯ ಪ್ರಯುಕ್ತ ಮಾರ್ಚ್ 26ರಂದು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ರಾಮಾಯಣ ಚಿತ್ರದ ಭರ್ಜರಿ ಕಾರ್ಯಕ್ರಮ ಆಯೋಜನೆ ಮಾಡಲು ಯೋಜನೆ ಇತ್ತು. ಈ ಕಾರ್ಯಕ್ರಮದಲ್ಲಿ ಸಿನಿಮಾದ ಒಂದು ವಿಶೇಷ ವಿಡಿಯೋ ಸ್ಯಾಂಪಲ್ ಬಿಡುಗಡೆ ಮಾಡುವ ಯೋಚನೆಯೂ ಇತ್ತು. ಅಂದರೆ ಪ್ರೇಕ್ಷಕರಿಗೆ ಮೊದಲ ಬಾರಿಗೆ ಈ ಮಹಾ ಪ್ರಾಜೆಕ್ಟ್ ಹೇಗಿರುತ್ತದೆ ಎನ್ನುವ ಒಂದು ಚಿಕ್ಕ ಝಲಕ್ ತೋರಿಸುವ ಉದ್ದೇಶ. ಆ ಕಾರ್ಯಕ್ರಮಕ್ಕೆ ಚಿತ್ರದ ಪಾತ್ರಧಾರಿಗಳಾದ ರಾಮ, ಸೀತೆ ಮತ್ತು ರಾವಣ ಪಾತ್ರದ ಕಲಾವಿದರು ಸಹ ಭಾಗವಹಿಸಬೇಕಿತ್ತು ಎನ್ನಲಾಗ್ತಿತ್ತು. ಅಂದರೆ ಒಟ್ಟಾರೆ ಇದು ಒಂದು ದೊಡ್ಡ ಇವೆಂಟ್ ಆಗಬೇಕಿತ್ತು. ಆದರೆ ಈಗ ಆ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ ಎನ್ನುವ ಸುದ್ದಿ ಹೊರಬಿದ್ದಿದೆ. ಈ ಬಗ್ಗೆ ವರದಿ ಮಾಡಿರುವುದು ಮಿಡ್ಡೆ. ಆ ವರದಿ ಪ್ರಕಾರ ಚಿತ್ರದ ಪ್ರಮುಖ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಈಗ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಈ ಕಾರ್ಯಕ್ರಮವನ್ನ ಮುಂದೂಡಲು ನಿರ್ಧರಿಸಿದ್ದಾರೆ. ಈಗಾಗಲೇ ಅನೇಕ ಅತಿಥಿಗಳಿಗೆ ಆಹ್ವಾನ ಪತ್ರಿಕೆಗಳನ್ನ ಕಳುಹಿಸಿದ್ದರೂ ಕೂಡ ಇದು ಪ್ರಚಾರಕ್ಕೆ ಸೂಕ್ತ ಸಮಯ ಅಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ತಾತ್ಕಾಲಿಕವಾಗಿ ರಾಮಾಯಣ ಚಿತ್ರದ ಪ್ರಚಾರಕ್ಕೂ ಬ್ರೇಕ್ ಹಾಕಲಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ನಮಿತ್ ಮಲ್ಹೋತ್ರಾ ಅವರ ಕನಸು ದೊಡ್ಡದು. ಹಾಲಿವುಡ್ನಲ್ಲಿ ಬಂದಿರುವ ದಿ ಲಾರ್ಡ್ ಆಫ್ ದಿ ರಿಂಗ್ಸ್ ಅಥವಾ ಡ್ಯೂನ್ ಮಾದರಿಯಲ್ಲಿ ನಮ್ಮ ಭಾರತೀಯ ಮಹಾಕಾವ್ಯವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎನ್ನುವುದು ಅವರ ಆಶಯ. ಅದಕ್ಕಾಗಿಯೇ ಈ ಪ್ರಾಜೆಕ್ಟ್ಗೆ ಅಬ್ಬರದ ಬಜೆಟ್ ಹಾಕಲಾಗಿದೆ. ಮೊದಲ ಭಾಗಕ್ಕೆ ಸುಮಾರು 800 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಖರ್ಚು ಮಾಡಲಾಗಿದೆ ಎನ್ನಲಾಗ್ತಿದೆ. ಇಂದಿನ ಕಾಲದಲ್ಲಿ ಸಿನಿಮಾ ಮಾಡುವುದು ಮಾತ್ರ ಸಾಕಾಗುವುದಿಲ್ಲ. ಅದರ ಪ್ರಚಾರ, ಮಾರುಕಟ್ಟೆ, ಜಾಗತಿಕ ಬಿಡುಗಡೆ ಎಲ್ಲವೂ ಮುಖ್ಯ. ದೊಡ್ಡ ಸಿನಿಮಾಗಳಿಗೆ ಪ್ರಚಾರವೇ ಅರ್ಧ ಯಶಸ್ಸು ಎನ್ನುವುದು ಟ್ರೇಡ್ ಪಂಡಿತರ ಮಾತು. ಈ ಹಿನ್ನೆಲೆ ವಿಶ್ವದ ಹಲವೆಡೆ ಉದ್ವಿಗ್ನತೆ ಇರುವ ಸಮಯದಲ್ಲಿ ಭರ್ಜರಿ ಇವೆಂಟ್ ಮಾಡುವುದಕ್ಕಿಂತ ಪರಿಸ್ಥಿತಿ ಸ್ವಲ್ಪ ಸಮಾಧಾನವಾಗುವವರೆಗೂ ಕಾಯುವುದು ಉತ್ತಮ ಎಂದು ನಿರ್ಮಾಪಕರು ಯೋಚಿಸಿದ್ದಾರೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಇನ್ನೊಂದು ದೊಡ್ಡ ಕಾರಣವೂ ಇದೆ. ಭಾರತೀಯ ಸಿನಿಮಾಗಳಿಗೆ ಮಧ್ಯಪ್ರಾಚ್ಯದ ಮಾರುಕಟ್ಟೆ ಬಹಳ ದೊಡ್ಡದು. ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತೀಯ ಸಿನಿಮಾಗಳಿಗೆ ಭಾರೀ ಆದರ ಇದೆ. ಕೆಲ ಟ್ರೇಡ್ ವರದಿಗಳ ಪ್ರಕಾರ ದೊಡ್ಡ ಸಿನಿಮಾಗಳ ಒಟ್ಟು ವಿದೇಶಿ ಕಲೆಕ್ಷನ್ನಲ್ಲಿ 15% 20% ಹಣ ಮಧ್ಯಪ್ರಾಚ್ಯದಿಂದಲೇ ಬರುತ್ತದೆ. ಸಹಜವಾಗಿ ಅಲ್ಲಿನ ಪರಿಸ್ಥಿತಿ ಗೊಂದಲದಲ್ಲಿದ್ದರೆ ಸಿನಿಮಾ ಬಿಡುಗಡೆಯ ಓಪನಿಂಗ್ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆಯೇ ಹೆಚ್ಚು. ಈ ಕಾರಣಗಳಿಂದಲೇ ರಾಮಾಯಣ ಚಿತ್ರದ ಅದ್ದೂರಿ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ.
ಪರಿಸ್ಥಿತಿ ಸ್ವಲ್ಪ ಶಾಂತವಾದ ನಂತರ ಬಹುಶಃ ಮೇ ತಿಂಗಳ ಕೊನೆಯಲ್ಲಿ ಈ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಭರ್ಜರಿಯಾಗಿ ಆಯೋಜಿಸುವ ಯೋಚನೆ ನಿರ್ಮಾಪಕರಲ್ಲಿ ಇದೆ ಎಂದು ಸಿನಿಮಾ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ. ಒಟ್ಟಾರೆ ನೋಡಿದರೆ ಮಧ್ಯಪ್ರಾಚ್ಯದ ಯುದ್ಧ ಕೇವಲ ರಾಜಕೀಯ ಅಥವಾ ಸೈನಿಕ ವಿಚಾರ ಮಾತ್ರವಲ್ಲ ಎನ್ನುವುದು ಮತ್ತೆ ಸ್ಪಷ್ಟವಾಗಿದೆ. ಅದರ ಪರಿಣಾಮ ಜಾಗತಿಕ ಆರ್ಥಿಕತೆ, ವ್ಯಾಪಾರ, ಇಂಧನ ಮಾರುಕಟ್ಟೆ ಮಾತ್ರವಲ್ಲದೆ ಸಿನಿಮಾ ರಂಗಕ್ಕೂ ತಲುಪಿದೆ. ಒಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮುಂದೂಡಿಕೆ, ಮತ್ತೊಂದು ಕಡೆ ಭಾರೀ ಬಜೆಟ್ನ ರಾಮಾಯಣ ಚಿತ್ರದ ಕಾರ್ಯಕ್ರಮವೇ ರದ್ದು. ಈ ಎಲ್ಲ ಘಟನೆಗಳು ಒಂದೇ ವಿಷಯ ಹೇಳುತ್ತಿವೆ. ಜಗತ್ತಿನಲ್ಲಿ ಎಲ್ಲಿಯಾದರೂ ದೊಡ್ಡ ಸಂಘರ್ಷ ನಡೆದರೆ ಅದರ ಅಲೆಗಳು ದೂರದ ಭಾರತದಲ್ಲಿಯೂ ತಟ್ಟುತ್ತವೆ. ಇದೀಗ ಅದರ ಉದಾಹರಣೆ ಸಿನಿಮಾ ರಂಗದಲ್ಲೇ ಕಾಣಿಸುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.